ಒಂದ್ ಸಿನಿಮಾ ಕೊಲೆ ಹಿಂದೆ ಇರುವ ಸತ್ಯ ಹುಡುಕುತ್ತೆ. ಇನ್ನೊಂದ್ ಸಿನಿಮಾ ಭೂತ ಇದೆಯಾ ಅಥವಾ ಯಾರಾದ್ರೂ ಆಟ ಆಡ್ತಿದಾರಾ ಅನ್ನೋ ಪ್ರಶ್ನೆ ಹುಟ್ಟಿಸುತ್ತೆ. ಮತ್ತೊಂದ್ ಸಿನಿಮಾ ಒಂದು ಚಿಕ್ಕ ಕ್ಲೂ ಇಡೀ ಕೇಸ್ನ ತಲೆ ಕೆಳಗಾಗಿಸ್ತದೆ. ಆದ್ರೆ ಇವತ್ತಿನ ಲಿಸ್ಟ್ನಲ್ಲಿರುವ ಒಂದು ಸಿನಿಮಾ ಮಾತ್ರ ಕೊನೆಯ 10 ನಿಮಿಷದವರೆಗೂ ನಿಮಗೆ ನಿಜವಾದ ವಿಲನ್ ಯಾರು ಅನ್ನೋದನ್ನ ಊಹಿಸಲು ಬಿಡಲ್ಲ. ಈ 7 ಸಿನಿಮಾಗಳು ಕೇವಲ ಹಾರರ್ ಅಲ್ಲ, ಕೇವಲ ಇನ್ವೆಸ್ಟಿಗೇಷನ್ ಕೂಡ ಅಲ್ಲ. ಎರಡನ್ನೂ ಒಂದೇ ಕಥೆಯಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ಮಿಕ್ಸ್ ಮಾಡಿರೋದ್ರಿಂದ ಪ್ರತಿಯೊಂದು ಟ್ವಿಸ್ಟು ನಿಮ್ಮ ಮೈಂಡ್ ಜೊತೆ ಆಟ ಆಡುತ್ತೆ. ಕೆಲವು ಸಿನಿಮಾಗಳಲ್ಲಿ ಪೊಲೀಸ್ಗೂ ಉತ್ತರ ಸಿಗೋದಿಲ್ಲ, ಕೆಲವೊಂದರಲ್ಲಿ ಸೈನ್ಸ್ ಕೂಡ ಫೇಲ್ ಆಗುತ್ತೆ, ಇನ್ನು ಕೆಲವು ಸಿನಿಮಾಗಳಲ್ಲಿ ಸತ್ಯ ಗೊತ್ತಾದ ಕ್ಷಣ ನಿಮ್ಮ ದೃಷ್ಟಿಯೇ ಬದಲಾಗುತ್ತದೆ. ಹಾಗಾದ್ರೆ ಯೂಟ್ಯೂಬ್ನಲ್ಲಿ ತುಂಬಾ ಕಡಿಮೆ ಜನ ಮಾತಾಡಿರುವ ಪ್ರತಿಯೊಬ್ಬ ಥ್ರಿಲ್ಲರ್ ಲವರ್ ಮಿಸ್ ಮಾಡಬಾರದ 7 ಹಾರರ್ ಪ್ಲಸ್ ಇನ್ವೆಸ್ಟಿಗೇಷನ್ ಸಿನಿಮಾಗಳನ್ನ ಈಗಲೇ ಕೌಂಟ್ಡೌನ್ ಶುರು ಮಾಡೋಣ. ಕೊನೆಯ ರ್ಯಾಂಕ್ 1 ಸಿನಿಮಾವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ನನ್ನೇ ಬ್ರೇಕ್ ಮಾಡುತ್ತದೆ. ನಂಬರ್ 7 ಮೂವಿ ರಾಜುಗಾರಿ ಗದಿ 2. 3 ಫ್ರೆಂಡ್ಸ್ ಒಂದು ಬೀಚ್ ರೆಸಾರ್ಟ್ ಖರೀದಿ ಮಾಡಿ ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ರೆಸಾರ್ಟ್ ಓಪನ್ ಆದ ಕೆಲವೇ ದಿನಗಳಲ್ಲಿ ವಿಚಿತ್ರ ಪ್ಯಾರಾನಾರ್ಮಲ್ ಇನ್ಸಿಡೆಂಟ್ಸ್ ಶುರುವಾಗ್ತವೆ. ಆಗ ಅವರು ಫೇಮಸ್ ಮೆಂಟಲಿಸ್ಟ್ ರುದ್ರ ಸಹಾಯ ಕೇಳ್ತಾರೆ. ಇನ್ವೆಸ್ಟಿಗೇಷನ್ ಮುಂದುವರೆದಂತೆ ಈ ಹಾಂಟಿಂಗ್ ಹಿಂದೆ ಇರೋ ಸತ್ಯ ಒಂದೊಂದಾಗಿ ಹೊರಬರುತ್ತೆ. ಅಮೃತ ಅನ್ನೋ ಹುಡುಗಿಯ ದುರಂತ ಜೀವನ, ಒಂದು ಸೀಕ್ರೆಟ್ ವಿಡಿಯೋ, ಬ್ಲ್ಯಾಕ್ಮೇಲ್ ಮತ್ತು ಶಾಕಿಂಗ್ ಟ್ವಿಸ್ಟ್ಗಳ ಮೂಲಕ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಕೊನೆಯ ರಿವೀಲ್ ಎಮೋಷನಲ್ ಆಗಿದ್ದು ಒಳ್ಳೆಯ ಮೆಸೇಜ್ ಕೂಡ ಕೊಡುತ್ತೆ. ಇದು ಜಸ್ಟ್ ಹಾರರ್ ಮೂವಿಯಲ್ಲ, ಇನ್ವೆಸ್ಟಿಗೇಷನ್, ಮಿಸ್ಟರಿ, ಸಸ್ಪೆನ್ಸ್ ಮತ್ತು ಎಮೋಷನ್ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿರೋ ಥ್ರಿಲ್ಲರ್. ನಾಗಾರ್ಜುನ ಅವರ ಪರ್ಫಾರ್ಮೆನ್ಸ್ ಮತ್ತು ಸಮಂತಾ ಅವರ ಕ್ಯಾರೆಕ್ಟರ್ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ಈ ಮೂವಿ ನಿಮಗೆ ಹಾರರ್ ಜೊತೆಗೆ ಒಳ್ಳೆಯ ಇನ್ವೆಸ್ಟಿಗೇಷನ್ ಸ್ಟೋರಿ ನೋಡಬೇಕು ಅನ್ಸಿದ್ರೆ ಖಂಡಿತ ಟ್ರೈ ಮಾಡಬಹುದು. ಈ ಸಿನಿಮಾ ಈಗ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಸಮಯ ಸಿಕ್ಕಾಗ ಒಮ್ಮೆ ವಾಚ್ ಮಾಡಿ. ನಂಬರ್ 6ರಲ್ಲಿದೆ ಅಶ್ವತ್ಥಾಮ. ಈ ಮೂವಿ ಒಂದು ಸೈಕಲಾಜಿಕಲ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಸ್ಟೋರಿ ಶುರುವಾಗೋದು ಸಂಜೀವ್ ಅನ್ನೋ ವ್ಯಕ್ತಿಯಿಂದ. ಒಂದು ಘಟನೆ ನಂತರ ಅವನಿಗೆ ತನ್ನ ಪಾಸ್ಟ್ ಬಗ್ಗೆ ಏನೂ ನೆನಪಿರೋದಿಲ್ಲ. ನಂತರ ಹೊಸ ಲೈಫ್ ಶುರು ಮಾಡ್ತಾನೆ. ಆದರೆ ಕೆಲ ದಿನಗಳ ನಂತರ ವಿಚಿತ್ರ ಡ್ರೀಮ್ಸ್ ಮತ್ತು ಮಿಸ್ಟೀರಿಯಸ್ ಘಟನೆಗಳು ಅವನನ್ನು ಕಾಡಲು ಶುರು ಮಾಡುತ್ತದೆ. ಆ ಡ್ರೀಮ್ಸ್ ಕೇವಲ ಕನಸುಗಳಾ ಅಥವಾ ಅವನ ಮರೆತು ಹೋದ ಪಾಸ್ಟ್ ಕೊಡ್ತಿರುವ ಕ್ಲೂಸಾ? ಈ ಪ್ರಶ್ನೆಗೆ ಆನ್ಸರ್ ಹುಡುಕುತ್ತಾ ಸ್ಟೋರಿ ಒಂದೊಂದು ಟ್ವಿಸ್ಟ್ ರಿವೀಲ್ ಮಾಡ್ತಾ ಹೋಗುತ್ತದೆ. ಕೊನೆಯಲ್ಲಿ ಎಲ್ಲವೂ ಒಂದು ಡಾರ್ಕ್ ಮೆಡಿಕಲ್ ಮಿಸ್ಟ್ರಿ ಜೊತೆ ಕನೆಕ್ಟ್ ಆಗುವ ರೀತಿ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಅನಿಸುತ್ತದೆ. ಈ ಮೂವಿಯಲ್ಲಿ ಜಂಪ್ ಸ್ಕೇರ್ಸ್ಗಿಂತ ಸಸ್ಪೆನ್ಸ್, ಮೈಂಡ್ ಗೇಮ್ಸ್ ಮತ್ತು ಇನ್ವೆಸ್ಟಿಗೇಷನ್ಗೆ ಹೆಚ್ಚು ಫೋಕಸ್ ಕೊಟ್ಟಿದ್ದಾರೆ. ಸ್ಲೋ ಬರ್ನ್ ಥ್ರಿಲ್ಲರ್ಸ್ ಇಷ್ಟಪಡುವವರಿಗೆ ಈ ಮೂವಿ ಖಂಡಿತ ಇಷ್ಟ ಆಗುತ್ತದೆ. ಮತ್ತೆ ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಮೂವಿ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಹಾಗಾಗಿ ಇನ್ನೂ ನೋಡಿಲ್ಲ ಅಂದ್ರೆ ಒಮ್ಮೆ ವಾಚ್ ಮಾಡಿ. ಈ ಹಿಡನ್ ಜೆಮ್ ಥ್ರಿಲ್ಲರ್ ನಿಮಗೆ ಖಂಡಿತ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ನಮ್ಮ ಲಿಸ್ಟ್ನ ನಂಬರ್ 5 ಮೂವಿ ಕಾಂಗರು. ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪೃಥ್ವಿ ಹೊಸದಾಗಿ ಒಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಅಲ್ಲಿಗೆ ಬಂದ ತಕ್ಷಣ ವಿಚಿತ್ರ ಡೆತ್ಸ್, ಒಂದು ಮಿಸ್ಸಿಂಗ್ ಪರ್ಸನ್ ಕೇಸ್ ಮತ್ತು ಎಲ್ಲರನ್ನೂ ಭಯಪಡಿಸುವ ಮಿಸ್ಟೀರಿಯಸ್ ಇನ್ಸಿಡೆಂಟ್ಸ್ ಅವರ ಮುಂದೆ ಬರುತ್ತವೆ. ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಂತೆ ಇದು ನಾರ್ಮಲ್ ಕ್ರೈಮ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. 100ಕ್ಕೂ ಹೆಚ್ಚು ಸಸ್ಪೀಷಿಯಸ್ ಡೆತ್ಸ್, ಶಾಕಿಂಗ್ ಸೀಕ್ರೆಟ್ಸ್ ಮತ್ತು ಪ್ರತಿಯೊಂದು ಕ್ಲೂ ಹೊಸ ಟ್ವಿಸ್ಟ್ ಕೊಡುತ್ತಾ ಹೋಗುತ್ತೆ. ಕೊನೆಗೆ ಈ ಸಂಪೂರ್ಣ ಮಿಸ್ಟ್ರಿ ಹಿಂದೆ ಇರುವ ಸತ್ಯ ಏನು, ಅದನ್ನು ಪೃಥ್ವಿ ಸಾಲ್ವ್ ಮಾಡ್ತಾರಾ ಅನ್ನೋದೇ ಸ್ಟೋರಿ. ನನ್ನ ಒಪಿನಿಯನ್ ಹೇಳೋದಾದ್ರೆ ಈ ಮೂವಿಯಲ್ಲಿ ಇನ್ವೆಸ್ಟಿಗೇಷನ್, ಸಸ್ಪೆನ್ಸ್ ಮತ್ತು ಹಾರರ್ ವೈಬ್ಸ್ ಚೆನ್ನಾಗಿ ವರ್ಕ್ ಆಗಿವೆ. ಬಿಗ್ ಬಜೆಟ್ ಮೂವಿ ಅಲ್ಲ, ಆದ್ರೂ ಥ್ರಿಲ್ಲರ್ ಲವರ್ಸ್ಗೆ ಒಂದು ಬಾರಿ ನೋಡಬಹುದಾದ ಗುಡ್ ವಾಚ್. ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಮೂವಿ ಈಗ ಯೂಟ್ಯೂಬ್ನಲ್ಲಿ ಫುಲ್ ಫ್ರೀಯಾಗಿ ಅವೈಲಬಲ್ ಇದೆ. ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ಖಂಡಿತ ವಾಚ್ ಮಾಡಿ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಲವರ್ಸ್, ಈ ಲಿಸ್ಟ್ನ ನಂಬರ್ 4 ಮೂವಿ ಕರ್ಮಣ್ಯೇ ವಾಧಿಕಾರಸ್ತೆ. ಒಬ್ಬ ಫೇಮಸ್ ಆರ್ಕಿಯಾಲಜಿಸ್ಟ್ ಡಾಕ್ಟರ್ ಗುಮ್ಕಿಮಠ್ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಎಲ್ಲರೂ ಅದು ನ್ಯಾಚುರಲ್ ಡೆತ್ ಅಲ್ಲ, ಮರ್ಡರ್ ಅಂತ ಸಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಜಾನ್ವಿ ಮತ್ತು ಅವಳ ಟೀಮ್ ಒಂದು ಏನ್ಷಿಯಂಟ್ ಆರ್ಟಿಫ್ಯಾಕ್ಟ್ ಹಾಗೂ ಅದರ ಹಿಂದಿರುವ ಮಿಸ್ಟರಿಯನ್ನು ಇನ್ವೆಸ್ಟಿಗೇಟ್ ಮಾಡಲು ಹೊರಡ್ತಾರೆ. ಆದರೆ ಈ ಜರ್ನಿ ಅಷ್ಟು ಈಸಿ ಇರಲ್ಲ. ಕರಪ್ಟ್ ಕಾಪ್ಸ್, ಅಸ್ಸಾಸಿನ್ಸ್ ಮತ್ತು ಹಲವು ಡೇಂಜರಸ್ ಎನಿಮೀಸ್ ಅವರ ಹಿಂದೆ ಬೀಳ್ತಾರೆ. ಕೊನೆಗೆ ಆ ಆರ್ಟಿಫ್ಯಾಕ್ಟ್ ಸಿಕ್ಕಿತಾ? ಡಾಕ್ಟರ್ನ ಮರ್ಡರ್ ಮಿಸ್ಟ್ರಿ ಸಾಲ್ವ್ ಆಯ್ತಾ? ಅದನ್ನು ತಿಳಿಯಬೇಕಂದ್ರೆ ಮೂವಿಯನ್ನೇ ನೋಡಬೇಕು. ನನ್ನ ಒಪಿನಿಯನ್ ಹೇಳೋದಾದ್ರೆ ಈ ಮೂವಿಯಲ್ಲಿ ಇನ್ವೆಸ್ಟಿಗೇಷನ್, ಅಡ್ವೆಂಚರ್, ಜಂಗಲ್ ಚೇಸ್ ಮತ್ತು ಸಸ್ಪೆನ್ಸ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಕೆಲವು ಸೀನ್ ಸ್ವಲ್ಪ ಸ್ಲೋ ಅನಿಸ್ಬೋದು, ಆದರೆ ಕ್ಲೈಮ್ಯಾಕ್ಸ್ ತನಕ ಇಂಟ್ರೆಸ್ಟ್ ಕಾಪಾಡ್ಕೊಂಡು ಹೋಗ್ತದೆ. ಅತ್ಯುತ್ತಮ ವಿಷಯ ಏನಂದ್ರೆ ಈ ಮೂವಿ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಫ್ಯಾನ್ಸ್ ಈ ಮೂವಿಯನ್ನು ಮಿಸ್ ಮಾಡಬೇಡಿ. ನಂಬರ್ 3ನಲ್ಲಿರೋ ಮೂವಿ ಹನಿ. ಇದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಜೊತೆಗೆ ಇನ್ವೆಸ್ಟಿಗೇಷನ್ ಫೀಲ್ ಕೊಡುವ ಡಾರ್ಕ್ ಸಿನಿಮಾ. ಸ್ಟೋರಿ ಆನಂದ್ ಅನ್ನೋ ಒಬ್ಬ ಅನ್ಎಂಪ್ಲಾಯ್ಡ್ ವ್ಯಕ್ತಿ ಸುತ್ತ ನಡೆಯುತ್ತೆ.
ಜಾಬ್ ಕಳೆದುಕೊಂಡ ನಂತರ ಹೊಸ ವರ್ಕ್ ಹುಡುಕೋದಕ್ಕೆ ಬದಲು ಕಪ್ಪು ಮಂತ್ರ, ತಾಂತ್ರಿಕ್ ರಿಚುವಲ್ಸ್ ಮೇಲೆ ಸಂಪೂರ್ಣ ನಂಬಿಕೆ ಇಡ್ತಾನೆ. ಅಷ್ಟೇ ಅಲ್ಲ, ತನ್ನ ಫ್ಯಾಮಿಲಿ, ಹೆಂಡತಿ ಮತ್ತು ಚಿಕ್ಕ ಮಗಳನ್ನು ಆ ರಿಚುವಲ್ಸ್ ಒಳಗೆ ಎಳ್ಕೊಂಡು ಹೋಗ್ತಾನೆ. ಆಮೇಲೆ ಆ ಚಿಕ್ಕ ಹುಡುಗಿ ಹನಿ ಅನ್ನೋ ವಿಚಿತ್ರ ಎಂಟಿಟಿ ಜೊತೆ ಮಾತಾಡೋದನ್ನು ಶುರು ಮಾಡ್ತಾಳೆ. ಇದು ನಿಜವಾಗಿಯೂ ಸೂಪರ್ ನ್ಯಾಚುರಲ್ಲಾ ಅಥವಾ ಎಲ್ಲವೂ ಸೈಕಲಾಜಿಕಲ್ ಡಿಲ್ಯೂಷನ್ನಾ ಅನ್ನೋ ಮಿಸ್ಟ್ರಿ ಜೊತೆ ಸಿನಿಮಾ ಮುಂದೆ ಸಾಗುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಇನ್ವೆಸ್ಟಿಗೇಷನ್ ಮತ್ತು ರಿವೀಲ್ ನಿಜವಾಗ್ಲೂ ಶಾಕ್ ಕೊಡುತ್ತೆ. ಕೊನೆಗೆ ಈ ಸಿನಿಮಾದ ನಿಜವಾದ ಹಾರರ್ ದೆವ್ವ ಅಲ್ಲ, ಮೂಢನಂಬಿಕೆ ಮತ್ತು ಮಾನವರ ತಪ್ಪು ನಿರ್ಧಾರಗಳೇ ಅನ್ನೋ ಮೆಸೇಜ್ ತುಂಬ ಸ್ಟ್ರಾಂಗ್ ಆಗಿ ಹಿಟ್ ಆಗುತ್ತೆ. ನನ್ನ ಒಪಿನಿಯನ್ ಪ್ರಕಾರ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗೋದಿಲ್ಲ, ಆದರೆ ಡಾರ್ಕ್ ಥ್ರಿಲ್ಲರ್ ಮತ್ತು ಮಿಸ್ಟ್ರಿ ಇಷ್ಟಪಡೋರಿಗೆ ಇದು ಖಂಡಿತ ವರ್ತ್ ವಾಚ್. ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಈ ಮೂವಿ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಇಂಥ ಹಿಡಿತ ಬಿಟ್ಟುಕೊಡದ ಥ್ರಿಲ್ಲರ್ ಮೂವೀಸ್ ಬೇಕಂದ್ರೆ ಈಗಲೇ ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇನ್ನೂ ಟಾಪ್ 2 ಸಿನಿಮಾಗಳು ಬಾಕಿ ಇವೆ. ನಂಬರ್ 2ನಲ್ಲಿದೆ ಸವಿತ್ರಿ. ಮೊದಲಿಗೆ ಇದು ಒಂದು ಹಾರರ್ ಮೂವಿ ಅಂತ ಅನ್ಸುತ್ತೆ, ಆದರೆ ಸ್ಟೋರಿ ಮುಂದುವರೆದಂತೆ ಇದು ಒಂದು ಸೈಕಲಾಜಿಕಲ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿ ಟರ್ನ್ ಆಗುತ್ತೆ. ಸ್ಟೋರಿ ಒಂದು ಚಿಕ್ಕ ಹುಡುಗಿ ಸಾನ್ವಿ ಸುತ್ತ ರಿವಾಲ್ವ್ ಆಗುತ್ತೆ. ಯಾವಾಗ್ಲೂ ಖುಷಿಯಾಗಿದ್ದ ಅವಳು ಇದ್ದಕ್ಕಿದ್ದಂತೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ರೂ ಅವಳಿಗೆ ಈವಿಲ್ ಸ್ಪಿರಿಟ್ ಇದೆ ಅಂತ ಬಿಲೀವ್ ಮಾಡ್ತಾರೆ. ಆದರೆ ನಿಜವಾಗಿಯೂ ಅದು ಸೂಪರ್ ನ್ಯಾಚುರಲ್ ಕೇಸಾ ಅಥವಾ ಅದರ ಹಿಂದೆ ಒಂದು ಶಾಕಿಂಗ್ ಟ್ರೂತ್ ಇದೆಯಾ ಅನ್ನೋದನ್ನ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ರಿವೀಲ್ ಮಾಡುತ್ತೆ. ಈ ಮೂವಿಯಲ್ಲಿ ಜಂಪ್ ಸ್ಕೇರ್ಸ್ಗಿಂತ ಸೈಕಲಾಜಿಕಲ್ ಮಿಸ್ಟ್ರಿ, ಇನ್ವೆಸ್ಟಿಗೇಷನ್ ಮತ್ತು ಇಮೋಷನಲ್ ಎಲಿಮೆಂಟ್ಸ್ಗೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಅದೇ ಈ ಸಿನಿಮಾದ ಬಿಗ್ ಪ್ಲಸ್. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಈ ಮೂವಿ ಈಗ ಯೂಟ್ಯೂಬ್ನಲ್ಲಿ ಫುಲ್ ಫ್ರೀ ಆಗಿ ಅವೈಲೇಬಲ್ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮತ್ತು ಸೈಕಲಾಜಿಕಲ್ ಡ್ರಾಮಾ ಇಷ್ಟೇ ಇರೋರು ಈ ಮೂವಿಯನ್ನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನಂಬರ್ 1 7-11 PM. ಇನ್ವೆಸ್ಟಿಗೇಷನ್, ಸೈಫೈ ಮತ್ತು ಟೈಮ್ ಟ್ರಾವೆಲ್ ಈ ಮೂರು ಒಂದೇ ಸಿನಿಮಾದಲ್ಲಿ ನೋಡಬೇಕು ಅಂದ್ರೆ ಈ 7-11 PM ಮಿಸ್ ಮಾಡಬೇಡಿ. 1999ನಲ್ಲಿ ತನ್ನ IPS ಡ್ರೀಮ್ಗಾಗಿ ಹೋರಾಡ್ತಿರೋ ರವಿ ಒಂದು ದಿನ ಅನಿರೀಕ್ಷಿತ ಘಟನೆ ನಂತರ ನೇರವಾಗಿ 25 ವರ್ಷ ಫ್ಯೂಚರ್ಗೆ ಹೋಗ್ಬಿಡ್ತಾನೆ. ಅಲ್ಲಿಗೆ ಹೋಗಿ ಗೊತ್ತಾಗೋ ಶಾಕಿಂಗ್ ನ್ಯೂಸ್ ಏನಂದ್ರೆ ಅವನು ಪ್ರೀತಿಸಿದ ವಿಮಲಾ 1999ನಲ್ಲೇ ಸಂಜೆ 7:11ಕ್ಕೆ ಕೊಲೆ ಆಗಿರ್ತಾಳೆ. ಆದರೆ ಅಷ್ಟೇ ಅಲ್ಲ, ಈ ಕೇಸ್ ಹಿಂದೆ ಒಂದು ದೊಡ್ಡ ಸ್ಕ್ಯಾಮ್, ಟೈಮ್ ಟ್ರಾವೆಲ್ ಜೊತೆಗೆ ಏಲಿಯನ್ ಮಿಸ್ಟ್ರಿ ಕೂಡ ಕನೆಕ್ಟ್ ಆಗಿರುತ್ತೆ. ಈಗ ರವಿ ಪಾಸ್ಟ್ಗೆ ಹಿಂತಿರುಗಿ ಎಲ್ಲವನ್ನೂ ಬದಲಾಯಿಸಬಲ್ಲನಾ? ಇದೇ ಸಿನಿಮಾದ ಮೇನ್ ಸಸ್ಪೆನ್ಸ್. ನನ್ನ ಒಪಿನಿಯನ್ ಹೇಳಬೇಕಂದ್ರೆ ಈ ಸಿನಿಮಾದ ಐಡಿಯಾ ತುಂಬ ಯೂನಿಕ್. ಎಕ್ಸಿಕ್ಯೂಷನ್ ಎಲ್ಲರಿಗೂ ಪರ್ಫೆಕ್ಟ್ ಅನ್ನಿಸದೇ ಇರಬಹುದು, ಆದರೆ ಸ್ಟೋರಿ ಮತ್ತು ಟ್ವಿಸ್ಟ್ಗಳಿಗಾಗಿ ಒಮ್ಮೆ ಖಂಡಿತ ಟ್ರೈ ಮಾಡಬಹುದು. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಹಾಗಾಗಿ ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಈಗಲೇ ನೋಡಬಹುದು. ಇಂತಹ ಹಿಡಿತ ಬಿಡದ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾಗಳಿಗಾಗಿ ಸಿನಿಮಾ ಸಂತೆ ಚಾನಲ್ನು ಫಾಲೋ ಮಾಡಿ.